ಬೆಂಗಳೂರಿನಲ್ಲಿ ಟಾಪ್ ಮೋಸ್ಟ್ ರೌಡಿ ಶೀಟರ್ಗಳು ಅಂತ ಹೇಳಿದ್ರೆ ಸೈಲೆಂಟ್ ಸುನಿಲ, ಹಾಗೆ ಇನ್ನೊಂದು ಗ್ಯಾಂಗ್ ಬಂದು ವಿಲ್ಸನ್ ಗಾರ್ಡನ್ ನಾಗ ಅಂತ. ಇಲ್ಲಿ ಸೈಲೆಂಟ್ ಸುನಿಲ ತನ್ನದೇ ಆದ ರೀತಿಯಲ್ಲಿ ಈಗ ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ. ಆದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿ ಏನೇ ಕೆಲಸ ಮಾಡಿದ್ರು ಕೂಡ CCB ಅವರು ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಗಮನ ಹರಿಸಿರ್ತಾರೆ. ಯಾಕಂತ ಹೇಳಿದ್ರೆ ಆತ ಬೇರೆ ವ್ಯಕ್ತಿಗಳನ್ನು ಬಿಟ್ಟು ಇನ್ನೊಂದು ರೀತಿಯಲ್ಲಿ ಅಫೆನ್ಸ್ ಮಾಡಿಸ್ಬೋದು ಅಥವಾ ಇನ್ನೊಂದು ರೀತಿಯಲ್ಲಿ ಕ್ರೈಮ್ ಮಾಡಿಸ್ಬೋದು. ಇಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CCB ASI ಆಗಿರ್ತಕ್ಕಂಥ ಹರೀಶ್ ಹಾಗೆ ಅವರ ಟೀಮ್ ಏನಿರ್ತಾರೆ, ಒಂದು ದಿವಸ ಅಂದರೆ ಇತ್ತೀಚೆಗೆ ಕಳೆದ ಒಂದು ವಾರದ ಹಿಂದೆ ಒಂದು ಬಲರಾಮ ಅಂತ ಹೇಳಿ ರೌಡಿ ಶೀಟ್ರು ಅವನೊಂದು ಸಾವನ್ನಪ್ತಾನೆ. ಅದು ಅವನ ಒಂದು ನುಡಿನಮನ ಅಂತ ಹೇಳಿ, ರೌಡಿ ಶತ್ರು ಕೂಡ ನುಡಿನಮನ ಅಂತ, ಅವನ ಒಂದು ನುಡಿನಮನಕ್ಕೆ ಅಥವಾ ಅವನ ಒಂದು ಕೊನೆಯ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಇವರು ಒಂಟೆ ರೋಹಿತ ಇರ್ಬೋದು, ಅದೇ ರೀತಿಯಾಗಿ ಸೈಲೆಂಟ್ ಸುನಿಲ, ವೇಡಿ, ಪ್ರಮುಖರು ರೌಡಿ ಶೀಟರ್ಗಳೇನಿರ್ತಾರೆ, ಬೆಂಗಳೂರು ಸಿಟಿಯಲ್ಲಿ ಟಾಪ್ ಮೋಸ್ಟ್ ರೌಡಿಗಳೇನಿರ್ತಾರೆ, ಆ ಒಂದು ಬಲರಾಮನ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಇಲ್ಲೆಲ್ಲ ಒಟ್ಟಿಗೆ ರೌಡಿಗಳು ಸೇರ್ತಾ ಇದ್ದಾರೆ ಅಂತ ತಿಳಿದಂಥ CCBಯ ASI ಹರೀಶ್ ಅವರು ಆ ಒಂದು ಭಾಗಕ್ಕೆ ತಮ್ಮ ಒಂದು ಪಟಾಲಂ, ತನ್ನ ಒಂದು ಏನು ಟೀಮ್ ಏನಿದೆ ಟೀಮ್ ಕರ್ಕೊಂಡು ಆ ಒಂದು ಭಾಗಕ್ಕೆ ಹೋಗ್ತಾರೆ. ಸಂದರ್ಭದಲ್ಲಿ ಇಬ್ಬರ ನಡುವೆನೂ ಕೂಡ ಅಲ್ಲಿ ಪೊಲೀಸರನ್ನು ನೋಡ್ತಾ ಇದ್ದಂತೆ ಸೈಲೆಂಟ್ ಸುನಿಲ ನೇರವಾಗಿ ಹರೀಶ್ ಅವರ ಹತ್ರ ಬಂದು, ಏನು ನಾಯಿ ಥರ ಫಾಲೋ ಮಾಡ್ತಾ ಇದ್ದೀರಿ, ನನ್ನನ್ನು ಅಲ್ಲಿ ಇಲ್ಲಿ ಹೋಗೋಕ್ಕೂ ಬಿಡ್ತಾ ಇಲ್ಲ, ಯಾಕೆ ನಾಯಿ ಅನ್ನೋ ಒಂದು ಪದವನ್ನು ಇಲ್ಲಿ ಬಳಸುವಂಥ ಕೆಲಸಗಳನ್ನು ಮಾಡ್ತಾನೆ. ಇದರಿಂದ ಸಿಟ್ಟಾದಂತಹವರು ಪೊಲೀಸ್ನವರು ನೇರವಾಗಿ ಅಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಅದಾದ ಬಳಿಕ ಅಲ್ಲಿಂದ ಸೈಲೆಂಟ್ ಸುನಿಲ ಹೋಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಹರೀಶ್ ಅವರು ಇಂತಹ ಒಂದು ಮಾತನ್ನು ಕೇಳ್ತಾ ಇದ್ದಂತೆ ನೇರವಾಗಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೊಡ್ತಾರೆ. ಇಲ್ಲಿ ಸೈಲೆಂಟ್ ಸುನಿಲನ ಹಿನ್ನೆಲೆಯನ್ನು ನೋಡೋದಾದರೆ, ಈ ಹಿಂದೆ ರಾಜಾಜಿನಗರದಲ್ಲಿ ಫಸ್ಟ್ ಮರ್ಡರು ಅಂದರೆ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಶೆಟ್ಟಾಳಪ್ಪ ಅಂತ ಇರ್ತಾರೆ. ಅವರ ಒಂದು ಮರ್ಡರ್ ಕೇಸ್ನಲ್ಲಿ ಆತ ಫಿಟ್ ಆಗಿರ್ತಾನೆ. ಅದಾದ ಬಳಿಕ ಸಾಕಷ್ಟು ಕೊಲೆ ಯತ್ನ, ದರೋಡೆ ಅಂತಹ ಪ್ರಕರಣದಲ್ಲಿ ಆತ ಹೋಗಿ ತಗಲಾಕೋತಾನೆ. ಅದೇ ರೀತಿ ಆತನ ಒಂದು ಟೀಮನ್ನು ಕಟ್ಕೊಂಡು ಬೆಳ್ಕೊಂಡು ಬರ್ತಾನೆ. ಇತ್ತೀಚೆಗೆ ಆತ ಲ್ಯಾಂಡ್ ವಿಚಾರ ಇರ್ಬೋದು, ಅದೇ ರೀತಿಯಾಗಿ ಯಾವ ವ್ಯಾಜ್ಯಗಳು ಬರ್ತವೆ ಎಲ್ಲದೂ ಕೂಡ ಸ್ಕ್ರೀನ್ ಹಿಂದ್ಗಡೆ ಕೂತು ವ್ಯವಹಾರ ಮಾಡುವಂಥದ್ದು, ಹೆದರಿಸುವಂಥದ್ದು, ಬೆದರಿಸುವಂತಹ ಕೆಲಸಗಳು ಮಾಡ್ತಾ ಇದ್ದ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಇದೇ ರೀತಿಯಾಗಿ ಆತ ಸಾಕಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇದ್ದಂಥ ವ್ಯಕ್ತಿ. ಇಲ್ಲಿ 15-20 ಕೇಸ್ಗಳು, ಮರ್ಡರು, ಕೊಲೆ ಯತ್ನದಂತಹ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ನವರು ನಿಗಾ ವಹಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ನಿಗಾ ವಹಿಸೋಕ್ಕೆ ಬಂದರೆ, ಆತನನ್ನು ಫಾಲೋ ಮಾಡೋಕ್ಕೆ ಬಂದರೆ, ಈ ರೀತಿಯಾಗಿ ಯಾಕೆ ಬಂದೆ ನಾಯಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳುವಂಥ ಕೆಲಸಗಳು ಮಾಡಿದ್ದಾರೆ. ಒಟ್ಟಿನಲ್ಲಿ ಇಂತಹ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ CCB ಸರಿಯಾದ ರೀತಿಯಲ್ಲಿ ಫಾಲೋಅಪ್ ಮಾಡ್ತಾ ಇದೆ. ಆದರೆ ತನ್ನ ಒಂದು ದರ್ಪ, ತನ್ನದೊಂದು ರಾಜಕೀಯ ಪ್ರಾಬಲ್ಯ ಇದೆಲ್ಲವನ್ನೂ ಇಟ್ಕೊಂಡಿರ್ತಕ್ಕಂಥ ಸುನಿಲ ಈ ರೀತಿಯಾಗಿ ಹೆದರಿಸುವಂಥದ್ದು, ಪೊಲೀಸರಿಗೆ ಆವಾಜ್ ಬಿಡುವಂತಹ ಕೆಲಸಗಳು ಮಾಡ್ತಾರೆ. ಇಂಥವರಿಗೆ ಸರಿಯಾದ ಬ್ರೇಕ್ ಹಾಕುವಂತಹ ಕೆಲಸಗಳು ಮಾಡಬೇಕು. ಯಾಕಂತ ಹೇಳಿದ್ರೆ ನಾಳೆ ಇನ್ನೊಂದು ಯಾವುದೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಮಗೆ ಯಾರು ಬೇರೆ CCBಯಿಂದ ಇರ್ತಕ್ಕಂಥವ್ರು ಅಥವಾ ಬೇರೆ ಪೊಲೀಸ್ನವರೇ ಇರ್ಬೋದು, ನನಗೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಆವಾಜ್ ಆಗ್ತಾನೆ ಇರ್ತಾರೆ. ಅದಕ್ಕೆ ತಕ್ಕ ಉತ್ತರ ಕೊಡುವಂತಹ ಕೆಲಸಗಳು ಈ ಹಿಂದೆ ಅಲೋಕ್ ಕುಮಾರ್ ಏನಿದೆ ಕಮಿಷನರ್ ಇದ್ದಾಗ ಅಥವಾ ಅಡಿಷನಲ್ ಕಮಿಷನರ್ ಇದ್ದಾಗ ಸರಿಯಾದ ರೀತಿಯಲ್ಲಿ ತರಾಟೆ ತಗೊಂಡಿದ್ರು. ಆದರೆ ಈಗ ಅಂತಹ ಪೊಲೀಸ್ಗಿರಿ ಇಲ್ಲಿ ನಡೀತಾ ಇಲ್ಲ. ಆ ಕಾರಣಕ್ಕೋಸ್ಕರ ಅಲೋಕ್ ಕುಮಾರ್ ಅಂತಹ ಒಂದು IPS ಅಧಿಕಾರಿಗಳು ನೇರವಾಗಿ ಒಂದು ಸಿಟಿಯನ್ನು ಆಳಿದರೆ ಡೆಫಿನೆಟ್ ಆಗಿ ಸುನಿಲ್ನಂಥವರು ಎಲ್ಲಿರಬೇಕು ಅಲ್ಲಿರ್ತಾರೆ. ಇಲ್ಲದೆ ಹೋದರೆ ಮತ್ತಷ್ಟು ಹುಳುಗಳೇ ಹಾವಾಗಿ ಕಾಣಿಸ್ತವೆ. ಈ ಹುಳ ಅಂತಾನೆ ಕರಿಬೇಕು ಹೊರತು ಹಾವಂತ ಕರಿಬಾರ್ದು.